ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಟೊಮೊಟಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕದಂಗ್ರೆ ನಾನು ಪಲ್ಯ ಮಾಡಕತ್ತೀನಿ ನೋಡ್ರಿ. ನೀರು ಹಾಕಿದ್ರೆ ಚಲೋ ಆಗಂಗಿಲ್ಲ ರೀ. ಪಲ್ಯ ರೊಟ್ಟಿ ಮೇಲೆ ಚಪಾತಿ ಮೇಲೆ ಅನ್ನದ ಜೊತೆ ಅಗದಿ ಚಲೋ ರೀ. ಒಂದು 5-6 ಹಸಿ ಟೊಮೊಟಿಕಾಯಿ ತೊಗೊಂಡಿನಿ ನೋಡ್ರಿ. ಸಣ್ಣಗೆ ಪೀಸ್ ಆಗಿ ಕಟ್ ಮಾಡ್ಕೋಬೇಕ್ರಿ. ಉದ್ದುದಾಗಿ ಕಟ್ ಮಾಡ್ಕೊಂಡ್ರೆ ನಡಿತೈತಿ. ನಾನು ಸಣ್ಣಗೆ ಕಟ್ ಮಾಡಿ ತೋರ್ಸಕತ್ತೀನಿ ನೋಡ್ರಿ. ಈಗ ಒಂದು ಕಡಾಯಿಗೆ ಕಾಸಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಕತ್ತೀನಿ ನೋಡ್ರಿ. ಸಾಸಿವೆ ಜೀರಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅದು ಉಳ್ಳಿಗಡ್ಡೆನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ನಾವು ಸ್ವಲ್ಪ ಫ್ರೈ ಆಗಲ್ರಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ರೀ ಫ್ರೈ ಆಗಲ್ರಿ. ಫ್ರೈ ಆದ ತಕ್ಷಣ ರೀ ಈಗ ಸ್ವಲ್ಪ ಕೆರಿಬೇವು ಹಾಕತ್ತೀನಿ ನೋಡ್ರಿ. ಕೆರಿಬೇವು ಸ್ವಲ್ಪ ಫ್ರೈ ಆಗಲ್ರಿ. ಕೆರಿಬೇವು ಫ್ರೈ ಆದ ತಕ್ಷಣ ರೀ ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದಿರಲ್ಲ ಅವನೀಗ ಟೊಮೊಟಿಕಾಯಿ ಹಾಕಕತ್ತೀನಿ ನೋಡ್ರಿ. ಟೊಮೊಟಿಕಾಯಿ ಒಗ್ಗರಣೆ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಒಬ್ಬೊಬ್ಬರು ಹುರಿದು ಮಾಡ್ತಾರೆ ರೀ ಇವನ್ನ ಟೊಮೊಟಿಕಾಯಿ. ನಾನು ಸ್ವಲ್ಪ ಎಣ್ಣೆಗನ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡಿದ್ದೀವಿ. ನಾನು ಈಗ ಸ್ವಲ್ಪ ಫ್ರೈ ಆದ ತಕ್ಷಣ ರೀ ಅರಿಶಿನ, ಖಾರ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಖಾರ ಉಪ್ಪು ಎಲ್ಲ ಕಡಿಸಿ ಕೊಡುವಂಗೆ ಫ್ರೈ ಮಾಡ್ಕೊಂಡ್ರಿ. ಸಣ್ಣ ಗ್ಯಾಸ್ ಮೇಲೆ ಇಟ್ಟರೆ ಅದ್ರ ಮೇಲೆ ಈಗ ಮುಚ್ಚಿ ಒಂದು 2 ಸೆಕೆಂಡ್ ಬಿಡೋಣ್ರಿ. 2 ಸೆಕೆಂಡ್ ಬಿಟ್ಟ ತಕ್ಷಣ ರೀ ಈಗ ತೆಗೆದು ಮತ್ತೊಮ್ಮೆ ಕೈ ಆಡಿಸಿ ಮತ್ತೊಮ್ಮೆ ಮುಚ್ಚಿದ್ದಾರೆ. ಈಗ ನೋಡಿರಿ ಸ್ವಲ್ಪ ಶೇಂಗಾಕಾಳು ತೊಗೊಂಡೇನಿ ರೀ ನಾನು. ಅದು ಶೇಂಗಾಕಾಳು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದೆ. ಪೌಡ್ರ್ ಈಗ ಅದು ಪಲ್ಯಕ್ಕೆ ಹಾಕಿ ಒಂದು ಮಿಕ್ಸ್ ಕೊಟ್ಟಿವಪ್ಪ ಅಂದ್ರೆ ನಮ್ಮ ಪಲ್ಯ ರೆಡಿ ಆಯ್ತು ನೋಡ್ರಿ. ಅಗದಿ ಈಸಿ ರೀ ಇದು ಪಲ್ಯ. ಟೊಮೊಟೊ ಚಟ್ನಿನೂ ಚಲೋ ಆಗ್ತೈತೆ ರೀ. ಇದು ಹಿಂಗೆ ಪಲ್ಯ ಮಾಡಿದ್ರೂ ಚಲೋ ಆಗ್ತೈತೆ ರೀ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಈಗ ಟೊಮೊಟೊ ಪಲ್ಯ ರೆಡಿ ಆಯ್ತು ನೋಡ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ವಿಡಿಯೋ ಹೆಂಗೆ ಬಂದೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೊಂದು ವಿಡಿಯೋದ ಹಿಂಬಲ್ರಿ ಸಿಗ್ತೇನಂತ್ರಿ. ನಮಸ್ಕಾರ ವೀಕ್ಷಕರೇ.